ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯ ಜಾತಕದವರಿಗಾಗಿ ಸಿದ್ಧಪಡಿಸಲಾದ ಈ ಅತ್ಯಂತ ಮಹತ್ವದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೇಷರಾಶಿಯವರೇ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ 2026ರ ಯುಗಾದಿ ಸಮಯಕ್ಕೆ ನಿಮ್ಮ ಜೀವನದಲ್ಲಿ ನೀವು ಊಹಿಸದ ಘಟನೆಗಳು ನಡೆಯಲಿವೆ. ಈ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳಿಂದ ನೀವು ದೂರವಿರದಿದ್ದರೆ ನಿಮ್ಮ ಇಡೀ ಜೀವನವೇ ಸಂಕಷ್ಟಕ್ಕೆ ಸಿಲುಕಬಹುದು. ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುವ ಅಥವಾ ನಿಮ್ಮ ಸರ್ವಸ್ವವನ್ನೂ ನಾಶ ಮಾಡುವ ಶಕ್ತಿ ಈ ಸಮಯಕ್ಕಿದೆ. ಹಾಗಾಗಿ ತಡಮಾಡದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಲೈಕ್ ಮಾಡುವ ಮೂಲಕ ನಿಮ್ಮ ಬೆಂಬಲ ಸೂಚಿಸಿ. 2026ರ ಹೊಸ ವರ್ಷ ಮತ್ತು ಅನಿರೀಕ್ಷಿತ ತಿರುವುಗಳು 2:00 5:00 ಮೇಷರಾಶಿಯವರೇ, ಈ 2026ರ ಹೊಸ ವರ್ಷ ನಿಮಗೆ ಅಪಾರ ಅವಕಾಶಗಳನ್ನು ಹೊತ್ತು ತರುತ್ತಿದೆ. ಆದರೆ ನೆನಪಿಡಿ, ಬೆಳಕಿನ ಹಿಂದೆ ಕತ್ತಲೆ ಇರುವಂತೆ ನಿಮ್ಮ ಯಶಸ್ಸಿನ ಹಿಂದೆ ಹೊಂಚು ಹಾಕುವ ಶತ್ರುಗಳು ಹೆಚ್ಚಾಗುತ್ತಿದ್ದಾರೆ. ಕಳೆದ 12ರಿಂದ 13 ವರ್ಷಗಳಿಂದ ನಿಮ್ಮ ಏಳಿಗೆಯನ್ನು ಸಹಿಸದ ಕೆಲವರು ನಿಮ್ಮ ಸುತ್ತಲೇ ಇದ್ದಾರೆ. ಅವರು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕುಸಿಯಬೇಕೆಂದು, ನೀವು ಸದಾ ಸಂಕಷ್ಟದಲ್ಲಿರಬೇಕೆಂದು ಬಯಸುತ್ತಿದ್ದಾರೆ. ಕಳೆದ 2025ರಲ್ಲಿಯೂ ಅವರು ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ರಯತ್ನಿಸಿದ್ದರು. ಆದರೆ ಆಂಜನೇಯ ಸ್ವಾಮಿಯ ಮತ್ತು ಪರಮಶಿವನ ದಿವ್ಯ ಕೃಪೆಯಿಂದ ನೀವು ಆ ಗಂಡಾಂತರಗಳಿಂದ ಕೂದಲೆಳೆ ಅಂತರದಲ್ಲಿ ಪಾರಾ. ದೈವಬಲವೊಂದಿದ್ದರೆ ವೈರಿಗಳೇನೂ ಮಾಡಲಾರರು ಎಂಬುದು ನಿಮ್ಮ ವಿಷಯದಲ್ಲಿ ನಿಜವಾಗಿದೆ. ಆದರೆ 2026ರಲ್ಲಿ ಅವರು ಹೊಸ ಸ್ವರೂಪದಲ್ಲಿ ನಿಮ್ಮ ಮುಂದೆ ಬರುತ್ತಿದ್ದಾರೆ. ಮನೆಯೊಳಗಿನ ಶತ್ರುಗಳು ಮತ್ತು ನಕಾರಾತ್ಮಕ ಶಕ್ತಿ 5:00 8:00 ಹೊರಗಿನ ಶತ್ರುವನ್ನು ಗುರುತಿಸುವುದು ಸುಲಭ. ಆದರೆ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಜೊತೆ ನಗುತ್ತಾ ಮಾತಾಡುತ್ತಾ ಬೆನ್ನಿಗೆ ಚೂರಿ ಹಾಕುವವರನ್ನು ಗುರುತಿಸುವುದು ಕಷ್ಟ. ಇವರಲ್ಲಿ ಒಬ್ಬರು ನಿಮ್ಮ ಮನೆಯಲ್ಲೇ ಇರಬಹುದು ಅಥವಾ ನಿಮ್ಮ ಅತ್ಯಂತ ಆಪ್ತ ಸಂಬಂಧಿಯಾಗಿರಬಹುದು. ನೀವು ಇತ್ತೀಚೆಗೆ ಗಮನಿಸುತ್ತಿರಬಹುದು, ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಕೆಲಸಗಳು ಕೈಗೂಡುತ್ತಿಲ್ಲವೇ? ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿವೆಯೇ? ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿಲ್ಲವೇ? ಇವೆಲ್ಲವೂ ನಿಮ್ಮ ಸುತ್ತ ಇರಿಸಲಾದ ನಕಾರಾತ್ಮಕ ಶಕ್ತಿಯ ಲಕ್ಷಣಗಳು. ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆಕಿಚ್ಚು ಪಡುವವರ ದೃಷ್ಟಿದೋಷ ನಿಮ್ಮ ಮೇಲೆ ಗಾಢವಾಗಿ ಬಿದ್ದಿದೆ. ನಿಮಗೆ ಇಂತಹ ಅನುಭವಗಳಾಗುತ್ತಿದ್ದರೆ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆದು ನಿಮ್ಮ ಮನಸ್ಸಿನ ಭಾರವನ್ನು ದೇವರಿಗೆ ಅರ್ಪಿಸಿ. ನಂಬಿಕೆಯೇ ನಿಮ್ಮ ದೌರ್ಬಲ್ಯ. 8:00 11:00 ಮೇಷರಾಶಿಯವರು ಸ್ವಭಾವತಃ ಮುಗ್ಧರು ಮತ್ತು ಬೇರೆಯವರನ್ನು ಬೇಗ ನಂಬುವವರು. ಇದೇ ನಿಮ್ಮ ದೊಡ್ಡ ಶಾಪವಾಗುತ್ತಿದೆ. ನಿಮ್ಮ ನಂಬಿಕೆಯನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ನಿಮ್ಮ ಆಪ್ತರೇ ನಿಮ್ಮ ಬೆನ್ನಿಗೆ ಗುದ್ದುವ ಸಾಧ್ಯತೆಯಿದೆ. 2000 ನೀವು ಅದ್ಭುತ ಮಟ್ಟಕ್ಕೆ ಏರಬೇಕೆಂದರೆ ಇಂತಹ ವಿಷಪೂರಿತ ವ್ಯಕ್ತಿಗಳಿಂದ ದೂರವಿರಲೇಬೇಕು. ಈ ವರ್ಷ ರಾಹು ಮತ್ತು ಶನಿಯ ಪ್ರಭಾವದಿಂದ ನಿಮಗೆ ಅಖಂಡ ಧನಯೋಗ ದೊರೆಯುವ ಸಾಧ್ಯತೆಯಿದೆ. ಆದರೆ ಈ ಯೋಗವನ್ನು ದಕ್ಕಿಸಿಕೊಳ್ಳಲು ನೀವು ಜಾಗರೂಕರಾಗಿರಬೇಕು. ನಿಮ್ಮ ಮನೆಗೆ ಬರುವವರು ಅಥವಾ ನಿಮ್ಮ ಹಿತೈಷಿಗಳಂತೆ ನಟಿಸುವವರು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ವಸ್ತುಗಳನ್ನು ಇಡಬಹುದು ಅಥವಾ ನಿಮ್ಮ ಮನಸ್ಸನ್ನು ಕೆಡಿಸುವ ಪ್ರಯತ್ನ ಮಾಡಬಹುದು. ಸೋಷಿಯಲ್ ಮೀಡಿಯಾ ಮತ್ತು ವೈಯಕ್ತಿಕ ರಹಸ್ಯಗಳು. ಆದರೆ ಮೇಷರಾಶಿಯವರೇ, ಈ ನೀವು ನಿಮ್ಮ ಸಂಗಾತಿಯ ಜೊತೆ ಕಳೆದ ಸುಂದರ ಕ್ಷಣಗಳಾಗಲಿ, ಹೊಸದಾಗಿ ಕೊಂಡ ಕಾರು ಅಥವಾ ಆಸ್ತಿಯ ಬಗ್ಗೆ ಎಲ್ಲರಿಗೂ ಪ್ರದರ್ಶನ ಮಾಡಬೇಡಿ. ನಿಮ್ಮ ಸಂತೋಷವನ್ನು ನೋಡಿ ಸಂಭ್ರಮಿಸುವವರಿಗಿಂತ ಕುಹಕವಾಡುವವರ ಸಂಖ್ಯೆಯೇ ಹೆಚ್ಚಾಗಿದೆ. ಯಾವುದೇ ಹೊಸ ಕೆಲಸ ಅಥವಾ ಬಿಸ್ನೆಸ್ ಪ್ಲಾನ್ ಇದ್ದರೆ ಅದು ಪೂರ್ಣಗೊಳ್ಳುವವರೆಗೂ ಯಾರಿಗೂ ಹೇಳಬೇಡಿ. ಕೆಲಸ ಮುಗಿಯುವವರೆಗೆ ಬಾಯಿ ಬಿಡಬೇಡ ಎಂಬ ಗಾದೆ ಮಾತು ಈ ವರ್ಷ ನಿಮಗೆ ಅನ್ವಯಿಸುತ್ತದೆ. ನಿಮ್ಮ ಗುಪ್ತ ವಿಷಯಗಳು ಗೌಪ್ಯವಾಗಿದ್ದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ. ಆರೋಗ್ಯ ಮತ್ತು ಆರ್ಥಿಕ ಮುನ್ನೆಚ್ಚರಿಕೆ. 2026ರಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ಸೂಕ್ಷ್ಮವಾಗಿರಬಹುದು. ಮುಖ್ಯವಾಗಿ ಜೀರ್ಣಕ್ರಿಯೆ ಮತ್ತು ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹೊರಗಿನ ಆಹಾರ ಸೇವಿಸುವಾಗ ಜಾಗ್ರತೆ ಇರಲಿ. ನೀವು ಅನಾರೋಗ್ಯಕ್ಕೆ ಒಳಗಾದಾಗ ನಿಮ್ಮ ಶತ್ರುಗಳು ಅದನ್ನು ಬಳಸಿಕೊಂಡು ನಿಮ್ಮ ವೃತ್ತಿಜೀವನದಲ್ಲಿ ನಿಮ್ಮ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು. ಆರ್ಥಿಕ ವಿಷಯಗಳಲ್ಲಿ ಈ ವರ್ಷ ಯಾರಿಗೂ ಸಾಲ ನೀಡಬೇಡಿ ಅಥವಾ ಯಾರಿಗೂ ಶ್ಯೂರಿಟಿ ಸಹಿ ಹಾಕಬೇಡಿ. ಹಣಕಾಸಿನ ವ್ಯವಹಾರಗಳಲ್ಲಿ ತಂದೆಯ ಸಲಹೆ ಪಡೆಯುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗಲಿದೆ. ಆದರೆ ನಿಮ್ಮ ಏಕಾಗ್ರತೆಯನ್ನು ಕೆಡಿಸುವ ವ್ಯಕ್ತಿಗಳಿಂದ ದೂರವಿರಿ. ಪರಿಹಾರೋಪಾಯಗಳು ಮತ್ತು ಮುಕ್ತಾಯ 17:00 20:00 ಈ ಎಲ್ಲಾ ಸಮಸ್ಯೆಗಳಿಂದ ಪಾರಾಗಲು ಒಂದು ಅದ್ಭುತ ಮಾರ್ಗವೆಂದರೆ ಆಂಜನೇಯ ಸ್ವಾಮಿಯ ಆರಾಧನೆ. ಪ್ರತಿ ಶನಿವಾರ ಹನುಮಂತನ ಗುಡಿಗೆ ಹೋಗಿ ಸಿಂಧೂರದ ರಕ್ಷಾದಾರವನ್ನು ಕಟ್ಟಿಸಿಕೊಳ್ಳಿ.
ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ಹಾಕಿ. ಪ್ರತಿದಿನ ಮನೆಯಲ್ಲಿ ಹನುಮಾನ್ ಚಾಲೀಸಾ ಪಠಿಸಿ ಮತ್ತು ಗಂಗಾಜಲವನ್ನು ಸಿಂಪಡಿಸಿ. ಮೇಷರಾಶಿಯವರೇ, ಧೈರ್ಯವಾಗಿರಿ. ಆ ಪರಮಶಿವನು ನಿಮಗೆ ರಕ್ಷಾಕವಚವಾಗಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ವಿಶೇಷ ಘಟನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಮಹತ್ವದ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಸರ್ವೇ